ಬೆಳಗಾವಿ ಜಿಲ್ಲೆ ಅತಿ ದೊಡ್ಡ ಜಿಲ್ಲೆ, ಅತಿ ಹೆಚ್ಚು ತಾಲೂಕುಗಳನ್ನು ಹೊಂದಿರುವಂಥ ಜಿಲ್ಲೆ. ಅದೇ ರೀತಿ ತುಮಕೂರು ಕೂಡ ವಿಸ್ತಾರದಲ್ಲಿ ಬಹಳ ದೊಡ್ಡ ಜಿಲ್ಲೆ. ಬೆಳಗಾವಿ ಮತ್ತು ತುಮಕೂರು ವಿಭಜನೆ ಆಗುತ್ತಾ ಆಡಳಿತಾತ್ಮಕ ಅನುಕೂಲಕ್ಕಾಗಿ ಬಜೆಟ್ನಲ್ಲಿ ಹೊಸ ಜಿಲ್ಲೆಗಳ ಘೋಷಣೆ ಮಾಡುತ್ತಾ ಸರ್ಕಾರ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ರಾಜ್ಯ ಸರ್ಕಾರದ ಈ ಸುತ್ತೋಲೆ ಫೆಬ್ರವರಿ 8ರಂದು ರಾಜ್ಯ ಸರ್ಕಾರ ಹೊರಡಿಸಿರುವಂಥ ಸುತ್ತೋಲೆ ಬಗ್ಗೆ ಭಾರಿ ದೊಡ್ಡ ಚರ್ಚೆ ಆಗ್ತಾ ಇದೆ. ಅಸ್ತಿತ್ವದಲ್ಲಿರುವಂಥ ಜಿಲ್ಲೆಗಳ ಮಿತಿ ಪುನರ್ರಚಿಸುವ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಬೆಳಗಾವಿ ಹಾಗೂ ತುಮಕೂರು ಜಿಲ್ಲೆಯ ಹೆಸರುಗಳು ಇಲ್ಲಿ ಕಾಣಸಿಗ್ತಾ ಇವೆ. ರಾಜ್ಯದಲ್ಲಿ ದೊಡ್ಡ ಜಿಲ್ಲೆಯಾಗಿರುವಂಥ ಬೆಳಗಾವಿ ಹಾಗೂ ತುಮಕೂರು ಸರ್ಕಾರದ ಸುತ್ತೋಲೆ ಬಗ್ಗೆ ಹಲವು ರೀತಿಯ ಚರ್ಚೆಗಳು ಮುನ್ನೆಲೆಗೆ ಬರ್ತಾ ಇವೆ. ಬೆಳಗಾವಿ ವಿಭಜನೆಯ ಚರ್ಚೆ ಹಿನ್ನೆಲೆ ಜನಪ್ರತಿನಿಧಿಗಳು ಅಲರ್ಟ್ ಆಗಿದ್ದಾರೆ. ಪ್ರತ್ಯೇಕ ಜಿಲ್ಲೆಗೆ ಗೋಕಾಕ್, ಚಿಕ್ಕೋಡಿ, ಬೈಲಹೊಂಗಲ, ಅಥಣಿ ಫೈಟ್. ಪ್ರತ್ಯೇಕ ಜಿಲ್ಲೆ ಗೋಕಾಕ್ ಆಗಬೇಕು, ಚಿಕ್ಕೋಡಿ ಆಗಬೇಕು, ಬೈಲಹೊಂಗಲ, ಅಥಣಿ, ಹೀಗೆ ಬೆಳಗಾವಿ ಜಿಲ್ಲೆಯ ಶಾಸಕರಿಂದ ಇವತ್ತು ಮುಖ್ಯಮಂತ್ರಿಗಳನ್ನು ಭೇಟಿಯಾಡುವಂಥ ಸಾಧ್ಯತೆ ಇದೆ. ಈ ಹಿಂದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಳಿವು ಕೊಡ್ತಾ ಇತ್ತು. ಬೆಳಗಾವಿ ಜಿಲ್ಲೆಯ ಸಚಿವರುಗಳು ಈ ಬಗ್ಗೆ ಸುಳಿವು ಕೊಡ್ತಾ ಇದ್ರು. ಅದರಲ್ಲೂ ಪ್ರಮುಖವಾಗಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ರು, ಮೊದಲಿನಿಂದಲೂ ಕೂಡ ಬೆಳಗಾವಿ ವಿಭಜನೆ ಆಗಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ ಅಂತ ಹೇಳಿ. ಬೆಳಗಾವಿಯಲ್ಲಿ ಭೌಗೋಳಿಕವಾಗಿ ಅತಿ ದೊಡ್ಡ ಜಿಲ್ಲೆ ಅದು. ಈ ಜಿಲ್ಲೆಯನ್ನು ತಲುಪಬೇಕು. ಫಾರ್ ಎಕ್ಸಾಂಪಲ್ ಅಥಣಿಯ ಭಾಗದಿಂದ ಬೆಳಗಾವಿಯ ಜಿಲ್ಲಾ ಕೇಂದ್ರವನ್ನು ತಲುಪಬೇಕು ಅಂತ ಹೇಳಿದ್ರೆ 100 ಕಿಲೋಮೀಟರ್ ಸಂಚಾರ ಮಾಡಬೇಕಾಗತ್ತೆ. ಜಿಲ್ಲಾ ಕೇಂದ್ರಕ್ಕೆ ಬಂದು ಒಂದು ಸರ್ಟಿಫಿಕೇಟ್ ತೆಗೆದುಕೊಂಡು ವಾಪಸ್ ಹೋಗಬೇಕು ಅಂತ ಹೇಳಿದ್ರೆ ಒಂದು ದಿನಕ್ಕೆ ಸಾಧ್ಯವಾಗೋದಿಲ್ಲ. ಇನ್ನು ತುಮಕೂರು ವಿಚಾರಕ್ಕೆ ಬಂದರೆ, ತುಮಕೂರು ಪಕ್ಕದ ಆಂಧ್ರದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಪಾವಗಡಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಮಧ್ಯದಲ್ಲಿ ಆಂಧ್ರದ ಹಲವು ಗ್ರಾಮಗಳನ್ನು ದಾಟಬೇಕಾಗತ್ತೆ. ಆಂಧ್ರದ ಅನೇಕ ಗ್ರಾಮಗಳನ್ನು ಗಡಿಯನ್ನು ದಾಟಿ ಪಾವಗಡಕ್ಕೆ ತಲುಪಬೇಕಾಗತ್ತೆ. ಈ ಕಡೆ ಅರಸೀಕೆರೆ ಗಡಿಭಾಗದವರೆಗೂ ಕೂಡ, ತಿಪಟೂರು ಗಡಿಭಾಗದವರೆಗೂ ಕೂಡ ವ್ಯಾಪಿಸಿಕೊಂಡಿರುವಂಥ ಜಿಲ್ಲೆ ತುಮಕೂರು. ಇತ್ತ ಪಾವಗಡದವರೆಗೂ ಕೂಡ ಬಹಳ ದೊಡ್ಡ ವಿಶಾಲವಾದ ವ್ಯಾಪ್ತಿಯನ್ನು ತುಮಕೂರು ಹೊಂದಿದೆ. ಹೀಗಾಗಿ ತುಮಕೂರು ಆಡಳಿತಾತ್ಮಕವಾಗಿ ನೋಡೋದಾದರೆ ಗಡಿ ಭಾಗದಲ್ಲಿರುವಂಥ, ಜಿಲ್ಲೆಯ ಗಡಿ ಭಾಗದಲ್ಲಿರುವಂಥ ಜನ ತುಮಕೂರು ಜಿಲ್ಲಾ ಕೇಂದ್ರಕ್ಕೆ ಬಂದು ಹೋಗಲಿಕ್ಕೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಹೀಗಾಗಿ ಜಿಲ್ಲಾ ಪುನರ್ರಚನೆಯ ಬಗ್ಗೆ ಅಥವಾ ಜಿಲ್ಲಾ ವಿಭಜನೆಯ ಬಗ್ಗೆ ಬಹಳ ದೊಡ್ಡ ಚರ್ಚೆ ಆಗ್ತಿದೆ. ಈ ಸುತ್ತೋಲೆ ಬೇರೆ ಅದಕ್ಕೆ ಜಾಸ್ತಿ ಮತ್ತಷ್ಟು ಪುಷ್ಟಿ ಕೊಡುವಂಥ ರೀತಿಯಲ್ಲಿ ಚರ್ಚೆಯನ್ನು ಜಾಸ್ತಿ ಮಾಡಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಬೆಳಗಾವಿ ನಮ್ಮ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆ, ಅತಿ ಹೆಚ್ಚು ತಾಲೂಕುಗಳನ್ನು ಹೊಂದಿರುವಂಥ ಜಿಲ್ಲೆ, ಅತಿ ಹೆಚ್ಚು ಕ್ಷೇತ್ರಗಳನ್ನು ಹೊಂದಿರುವಂಥ ಜಿಲ್ಲೆ. ಈಗ ವಿಭಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಅನೇಕರು ಇದರ ಬಗ್ಗೆ ಸುಳಿವು ಕೊಡ್ತಾ ಬರ್ತಾ ಇದ್ರು. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅದನ್ನು ನೇರವಾಗಿಯೇ ಹೇಳ್ತಾ ಬಂದಿದ್ರು. ಆದರೆ ಇಲ್ಲಿ ಗೊಂದಲ ಇರುವಂಥದ್ದು ಏನಂತ ಹೇಳಿದ್ರೆ, 3 ಜಿಲ್ಲೆಗಳಾಗುತ್ತಾ, 2 ಜಿಲ್ಲೆ ಆಗುತ್ತಾ, ಅಥವಾ 4 ಜಿಲ್ಲೆ, ಬೈಲಹೊಂಗಲ ಸೇರಿದಂಥ 4 ಜಿಲ್ಲೆ ಆಗುತ್ತಾ? ಯಾವ ರೀತಿ ಚಿಂತನೆಗಳು, ಚರ್ಚೆಗಳು ನಡೀತಾ ಇದ್ದಾವೆ ಅಂತ? ದಶರಥ್, ಲೋಕಸಭೆ ಚುನಾವಣೆ ಮುನ್ನವೇ ಏನಂದ್ರೆ ಬೆಳಗಾವಿ ಜಿಲ್ಲೆ ವಿಭಜನೆಗೆ ಸರ್ಕಾರ ಏನು ಕೈ ಹಾಕತ್ತೆ ಅನ್ನೋಂಥ ಚರ್ಚೆ ನಡೆದಿದ್ದು, ಅದು ಈಗ ದೃಢ ಆಗ್ತಾ ಇದೆ. ಯಾಕಂದ್ರೆ ಫೆಬ್ರವರಿ 8ನೇ ತಾರೀಕು ಸರ್ಕಾರ ಹೊರಡಿಸಿದಂತ ಸುತ್ತೋಲೆ ಪ್ರಕಾರ ಈಗ ಇರ್ತಕ್ಕಂಥ ಏನು ಜಿಲ್ಲೆಗಳಿದಾವೋ ರಾಜ್ಯದಲ್ಲಿ, ಆ ಜಿಲ್ಲೆಗಳನ್ನು ವಿಸ್ತರಣೆ ಮಾಡುವಂತ ನಿಟ್ಟಿನಲ್ಲಿ ಒಂದು ಈ ಹೊಸ ಜಿಲ್ಲೆ ರಚನೆಯ ಬಗ್ಗೆ ಒಂದು ಮುನ್ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಈಗ ಬೆಳಗಾವಿ ಮತ್ತು ತುಮಕೂರು 2 ಜಿಲ್ಲೆಗಳು ವಿಭಜನೆ ಆಗುವಂತ ಸಾಧ್ಯತೆ ಹೆಚ್ಚಾಗಿದ್ದಾವೆ. ಈ ವಿಚಾರವನ್ನು ಸ್ವತಃ ಒಂದು ಮುಖ್ಯಮಂತ್ರಿಗಳು ಒಂದು ಬಜೆಟ್ ನಲ್ಲಿ ಘೋಷಣೆ ಮಾಡಲಿದ್ದಾರೆ ಅನ್ನುವಂತ ಮಾಹಿತಿಗಳು ಕಾಂಗ್ರೆಸ್ ಮೂಲಗಳಿಂದ ಗೊತ್ತಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ವಿಭಜನೆ ಅಂತ ಬಂದ್ರೆ, ದಶರಥ್, ಬೆಳಗಾವಿ ಜಿಲ್ಲೆ 18 ವಿಧಾನಸಭಾ ಮತಕ್ಷೇತ್ರಗಳಿದಾವೆ. ಹೀಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ಏನಂದ್ರೆ ಚಿಕ್ಕೋಡಿನ ಜಿಲ್ಲೆ ಮಾಡಬೇಕು, ಗೋಕಾಕನ ಜಿಲ್ಲೆ ಮಾಡಬೇಕು, ಬೈಲಹೊಂಗಲನ ಜಿಲ್ಲೆ ಮಾಡಬೇಕು, ಮತ್ತು ಅಥಣಿನ ಜಿಲ್ಲೆ ಮಾಡಬೇಕು ಅಂತ ಕೂಗಿರ್ತಕ್ಕಂಥದ್ದು. ಈ ಹಿಂದೆ ಏನು 1997ರಲ್ಲಿ ಜೆ.ಎಚ್. ಪಟೇಲರು ಚಿಕ್ಕೋಡಿ ಮತ್ತು ಗೋಕಾಕನ ಜಿಲ್ಲೆಯಾಗಿ ಘೋಷಣೆ ಮಾಡಿದ್ರು. ಅದು ಗಡಿ ವಿವಾದ ಇರೋದ್ರ ಕಾರಣಕ್ಕಾಗಿ ಮತ್ತು ಆ ಒಂದು ಜಿಲ್ಲಾ ರಚನೆಯನ್ನ ಕೈ ಬಿಟ್ಟಿದ್ರು. ಈಗ ಗಡಿ ವಿವಾದ ಸುಪ್ರೀಂ ಕೋರ್ಟ್ ನಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಮತ್ತೆ ಏನು ಪದೇ ಪದೇ ಬೆಳಗಾವಿ ಜಿಲ್ಲೆ ವಿಭಜನೆ ಕೂಗು ಕೇಳಿ ಬಂದಾಗ ಗಡಿ ವಿವಾದ ಅದಕ್ಕೆ ಅಡ್ಡಿ ಆಗ್ತಾ ಇತ್ತು. ಆದ್ರೆ ಈಗ ರಾಜಕೀಯ ಪವರ್ ಸೆಂಟರ್ ಆಗಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ
MES ತನ್ನ ಪ್ರಾಬಲ್ಯವನ್ನು ಕಳೆದುಕೊಂಡಿದೆ, ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿದೆ. ಹೀಗಾಗಿ ರಾಜಕೀಯ ಅಸ್ತಿತ್ವ ಕಳೆದುಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಮರಾಠ ಸಮುದಾಯ ಮತ್ತು ಮರಾಠಿ ಭಾಷಿಕ ಮತಗಳಿಂದ ಅದು ರಾಷ್ಟ್ರೀಯ ಪಕ್ಷಗಳತ್ತ ವಾಲಿರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಒಂದು ಸರ್ಕಾರ ರಾಜಕೀಯ ದೃಷ್ಟಿಯಿಂದ ಆಯ್ತು, ಅದ್ರ ಜೊತೆಗೆ ಏನು ಆಡಳಿತ ವಿಕೇಂದ್ರೀಕರಣ ದೃಷ್ಟಿಯಿಂದ ಆಯ್ತು, ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಆದ್ರೆ ಇಲ್ಲಿ ಸರ್ಕಾರ ಈಗ ಜಿಲ್ಲೆಯಾಗಿ ಯಾವ ಘೋಷಣೆ ಮಾಡುತ್ತೆ ಅಂದ್ರೆ ಅಥಣಿ ಜಿಲ್ಲೆಯ ಘೋಷಣೆ ಮಾಡುತ್ತೋ, ಗೋಕಾಕನ ಜಿಲ್ಲೆಯ ಘೋಷಣೆ ಮಾಡುತ್ತೋ, ಚಿಕ್ಕೋಡಿ ಜಿಲ್ಲೆಯನ್ನ ಘೋಷಣೆ ಮಾಡುತ್ತೋ, ಬೈಲಹೊಂಗಲ ಜಿಲ್ಲೆಯ ಘೋಷಣೆ ಮಾಡುತ್ತೋ, ಅಥವಾ ಒಂದು ಈಗ ಇರ್ತಕ್ಕಂಥ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ 2 ಜಿಲ್ಲೆಗಳಾಗುತ್ತಾ ಅಥವಾ 3 ಜಿಲ್ಲೆಗಳಾಗುತ್ತಾ ಅನ್ನೋಂಥ ಚರ್ಚೆ ಇರ್ತಕ್ಕಂಥದ್ದು. ಈ ಬಗ್ಗೆ ಯಾವುದೇ ರೀತಿಯ ಇನ್ನು ಗುಟ್ಟು ಸರ್ಕಾರ ಆಗಿರ್ಬೋದು, ಜಿಲ್ಲೆ ಸಚಿವರಾಗಿರ್ಬೋದು ಬಿಟ್ಕೊಟ್ಟಿಲ್ಲ. ಆದ್ರೆ ಪದೇ ಪದೇ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕು, ಬೆಳಗಾವಿ ಸೇರಿದಂತೆ ಚಿಕ್ಕೋಡಿ ಮತ್ತು ಗೋಕಾಕನ ಜಿಲ್ಲೆ ಮಾಡಬೇಕು ಅನ್ನೋಂಥ ಕೂಗನ್ನು ಹಾಕಿದ್ರು. ಈ ಒಂದು ಹೇಳಿಕೆಯನ್ನು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಬೈಲಹೊಂಗಲ ಶಾಸಕರು ಮತ್ತು ಅಥಣಿ ಶಾಸಕರು ಕೂಡ ಏನು ಜಿಲ್ಲೆ ಆಗ್ಬೇಕು ಅನ್ನೋಂಥ ಒಂದು ಧ್ವನಿಯನ್ನ ಘೋಷಿಸಿದ್ರು. ಹೀಗಾಗಿ ಸರ್ಕಾರಕ್ಕೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಈಗ ಬಹಳ ಕುತೂಹಲ ಸೃಷ್ಟಿಸಿದೆ. ಯಾಕಂದ್ರೆ ಲಕ್ಷ್ಮಣ್ ಸವದಿ ಈಗಾಗಲೇ ಬಿಜೆಪಿ ತರು ಕಾಂಗ್ರೆಸ್ ಬಂದಿದ್ದಾರೆ, ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥದ್ದು ಅವರನ್ನು ಮರಳಿ ಬಿಜೆಪಿ ಕರೆತರುವಂತ ಪ್ರಯತ್ನಗಳು ನಡೀತಾ ಇದ್ರೆ, ಮತ್ತೊಂದ್ ಕಡೆ ಇನ್ನೂವರೆಗೂ ಲಕ್ಷ್ಮಣ್ ಸವದಿಗೆ ಯಾವುದೇ ಸಚಿವ ಸ್ಥಾನವೂ ಕೊಟ್ಟಿಲ್ಲ. ಆದ್ರೆ ಲಕ್ಷ್ಮಣ್ ಸವದಿ ಪದೇ ಪದೇ ಒಂದು ಮಾತನ್ನ ಹೇಳ್ತಾ ಇದ್ರು, ಅಥಣಿ ಜಿಲ್ಲೆ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಸ್ಪಂದಿಸ್ತಾ ಇದೆ, ಸ್ವತಃ CM ಮತ್ತು DCM ಅವರೇ ನಂಗೆ ಭರವಸೆ ಕೊಟ್ಟಿದ್ದಾರೆ ಅನ್ನೋ ಮಾತುಗಳನ್ನ ಮಾರ್ಮಿಕವಾಗಿ ಆಡ್ತಾ ಇದ್ರು. ಹೀಗಾಗಿ ಇವತ್ತು ಏನು ನಾಳೆ ಪ್ರಮುಖವಾಗಿ CM ಸಿದ್ದರಾಮಯ್ಯ ಬಜೆಟ್ ನಲ್ಲಿ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಯಾವ 2 ಜಿಲ್ಲೆಗಳನ್ನ ಘೋಷಣೆ ಮಾಡುತ್ತೆ ಅನ್ನುವಂತ ಕುತೂಹಲ ಈಗ ಸರ್ಕಾರದ ನೆಟ್ಟಿರ್ತಕ್ಕಂಥದ್ದು. ದಶರಥ್, ಎಸ್, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.